ಯಾಕಪ್ಪ ಇವರೆಲ್ಲ ಅಳ್ತಾ ಇರೋದು ಅಂತ ಅನ್ಕೊಂಡ್ರ ಟಾಟಾ ಸ್ಟೀಲ್ ನ ಸ್ಟಾಕ್ಸ್ ಕಳೆದ 1 ವರ್ಷದಿಂದ ಯಾವುದೇ ರಿಟರ್ನ್ಸ್ ನ ಕೊಟ್ಟಿಲ್ಲ ಅಂತ ಇವರೆಲ್ಲ ಅಳ್ತಾ ಇರೋದು. ಇವತ್ತಿನ ಪರ್ಫಾರ್ಮೆನ್ಸ್ ಕೂಡ ನೋಡಿದಾದ್ರೂ ಬೆಳಗ್ಗೆ 11ವರೆಗೆ ಸ್ಟಾಕ್ಸ್ ಆಲ್ಮೋಸ್ಟ್ 4% ಡೌನ್ ಇತ್ತು. ಬಟ್ ಏನಕ್ಕೆ? ಅವರ ಯುಕೆ ಆಪರೇಷನ್ಸ್ ಗಳಲ್ಲಿ ಕೆಲವನ್ನು 2-3 ವರ್ಷಗಳ ಕಾಲಕ್ಕೆ ಶಟ್ ಡೌನ್ ಕೂಡ ಮಾಡಿದೆ. ಹಾಗೇನೆ ನೆದರ್ಲ್ಯಾಂಡ್ಸ್ ಅಲ್ಲಿ ಎನ್ವಿರಾನ್ಮೆಂಟಲ್ ಕನ್ಸರ್ನ್ಸ್ ನಿಂದಾಗಿ ಕಂಪನಿ ಹಲವಾರು ಫೈನ್ಸ್ ನ ಕೂಡ ಫೇಸ್ ಮಾಡುವ ಸಾಧ್ಯತೆಗಳಿವೆ. ಪೊಲ್ಯೂಷನ್ ರೆಡ್ಯೂಸ್ ಮಾಡುವ ಸಲುವಾಗಿ ಕಂಪನಿಗೆ $5 ಬಿಲಿಯನ್ ನಷ್ಟು ಖರ್ಚು ಬರಲಿದ್ದು, ಇದರ ಒಂದು ಭಾಗವನ್ನ ನೆದರ್ಲ್ಯಾಂಡ್ ನ ಸರ್ಕಾರ ಕವರ್ ಮಾಡುವ ಸಾಧ್ಯತೆ ಕೂಡ ಇದೆ. ಆದ್ರೆ ಯುಕೆ ನಲ್ಲಿ ಕಂಪನಿಯ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಇವಾಗ ಶುರುವಾಗಲಿದ್ದು, ಅಲ್ಲೂ ಕೂಡ ಕಂಪನಿಗೆ ಗವರ್ಮೆಂಟ್ ಗ್ರಾಂಟ್ ಸಿಗುವ ಸಾಧ್ಯತೆಗಳಿದೆ. ಇದರಿಂದ ಹೆಚ್ಚು ಖರ್ಚು ಇರುವುದಿಲ್ಲ ಎಂಬ ನಂಬಿಕೆ ಅವರಿಗಿದೆ. ಬಟ್ ಈ ಎರಡೂ ಬಿಸ್ನೆಸ್ ಗಳ ಸುತ್ತ ಇರುವ ಈ ಅಪ್ಡೇಟ್ಸ್ ನಿಂದ ಇನ್ವೆಸ್ಟರ್ಸ್ ಗೆ ಮಾತ್ರ ಚಿಂತೆ ಹೆಚ್ಚಾಗಿದೆ. ಸೊ ಟಾಟಾ ಸ್ಟೀಲ್ ಈ ಚಾಲೆಂಜಸ್ ಗಳಿಂದ ಪಾರಾಗಿ 2025 ರಲ್ಲಿ ಒಳ್ಳೆ ರಿಟರ್ನ್ಸ್ ಕೊಡುತ್ತಾ? ನಿಮ್ಗೇನ್ ಅನ್ಸುತ್ತೆ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮಾಡಿ ಹೇಳಿ.